ರೇಣುಕಾದೇವಿಯ ಮಗ ಪರಶುರಾಮನ ಪುಣ್ಯಕತೆ. ಕಾಶ್ಮೀರದ ಅರಸು ರೇಣುಕಾ ಮಹಾರಾಜನು ಗುರು ಅಗಸ್ತ್ಯ ಮಹರ್ಷಿಗಳ ಮಾತಿನಂತೆ ತನ್ನ ಮಗಳು ರೇಣುಕಾದೇವಿಯನ್ನು ಜಮದಗ್ನಿ ಮಹರ್ಷಿಗಳಿಗೆ ಕೊಟ್ಟು ವಿವಾಹ ಮಾಡಿದರು. ಈ ದಂಪತಿಗೆ 5 ಜನ ಗಂಡು ಮಕ್ಕಳಾದರು. ಆ ಮಕ್ಕಳು ರಮಣಂತ್ವ, ಸುಷೇಣ, ವಸು, ವಿಶ್ವಾವಸು ಹಾಗೂ ವಿಷ್ಣುವಿನ 6ನೇ ಅವತಾರವಾದ ಕೊನೆಯ ಮಗನೇ ರಾಮ. ಶಿವನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡಿ ಶಿವನಿಂದ ಪರಶು ಕೊಡಲಿ ಅಸ್ತ್ರವನ್ನು ಪಡೆದ ಕಾರಣ ರಾಮ ಪರಶುರಾಮನಾದ. ಇವರ ಸಂಸಾರ ಸುಖವಾಗಿ ಸಾಗುತ್ತಿತ್ತು. ಪತಿಪರಾಯಣೆಯಾದ ರೇಣುಕಾ ನಿತ್ಯವೂ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಪತಿಯ ಪೂಜಾ ಕಾರ್ಯಕ್ಕೆ ಮಲಪ್ರಭಾ ನದಿಗೆ ಹೋಗಿ ಮರಳಿನಿಂದ ಕೊಡವನ್ನು ಮಾಡಿ ನೀರು ತುಂಬಿಸಿ ತಲೆಯ ಮೇಲೆ ಹಾವಿನ ಸಿಂಬೆಯನ್ನು ಮೇಲೆ ತುಂಬಿದ ಕೊಡ ಹೊತ್ತು ತರುತ್ತಿದ್ದಳು. ಹೀಗೆ ಒಂದು ದಿನ ಆಕೆ ನದಿ ನೀರು ತರಲು ಹೋದಾಗ ಚಿತ್ರರಥ ಎಂಬ ಗಂಧರ್ವನು ತನ್ನ ಪ್ರೇಯಸಿಯರೊಂದಿಗೆ ನದಿಯಲ್ಲಿ ಜಲಕ್ರೀಡೆ ಆಡುತ್ತಾ ಸಂತೋಷದಿಂದ ಇರುವುದನ್ನು ಮರಳಿನ ಕೊಡ ಮಾಡುತ್ತಿದ್ದ ರೇಣುಕಾದೇವಿ ಆಕಸ್ಮಿಕವಾಗಿ ನೋಡಿದಳು. ಇಂತಹ ರೋಚಕ ದೃಶ್ಯವನ್ನು ನೋಡಿದ ಅವಳು ಮನಸ್ಸು ಕ್ಷಣಕಾಲ ವಿಚಲಿತವಾಯಿತು ಅಷ್ಟೇ. ಕಟ್ಟುತ್ತಿದ್ದ ಮರಳಿನ ಕೊಡದ ಮರಳೆಲ್ಲ ಉದುರಿತು. ಏನೇ ಮಾಡಿದರೂ ಕೊಡ ಮಾಡಲಾಗಲಿಲ್ಲ. ಬಹಳ ಹೊತ್ತಾಯಿತು. ಜಮದಗ್ನಿಗಳು ಪೂಜೆ ಮಾಡಲು ಮಡಿನೀರಿಗಾಗಿ ಕಾಯುತ್ತಿದ್ದರು. ಅವರು ದಿವ್ಯ ದೃಷ್ಟಿಯಿಂದ ಗಮನಿಸಿದಾಗ ಅಲ್ಲಿ ನಡೆದಿದ್ದೆಲ್ಲ ಅವರಿಗೆ ತಿಳಿಯಿತು. ದುರ್ವಾಸರಂತೆ ಕೋಪ ಬಂದಿತು. ಖಾಲಿ ಕೈಯಲ್ಲಿ ಮನೆಗೆ ಬಂದ ಪತ್ನಿ ರೇಣುಕಾದೇವಿಯನ್ನು ಕಂಡು ಹೊರತಬ್ಬಿದರು. ಇನ್ನೂ ಕೋಪ ತಣ್ಣಗಾಗದ ಜಮದಗ್ನಿಗಳು ಅಲ್ಲಿಂದ ತಮ್ಮ 4 ಮಕ್ಕಳನ್ನು ಕರೆದು ತಾಯಿಯ ಶಿರಚ್ಛೇದನ ಮಾಡುವಂತೆ ಹೇಳಿದರು. ಆ ಮಕ್ಕಳು ಮಾತೃಹತ್ಯಾ ದೋಷ ಬರುತ್ತದೆಂದು ತಾಯಿಯ ತಲೆ ಕಡಿಯಲು ಯಾರೂ ಒಪ್ಪಲಿಲ್ಲ. ಇದನ್ನು ಕೇಳಿ ಇನ್ನೂ ಉದ್ವಿಗ್ನರಾದ ಮಹರ್ಷಿಗಳು ಆ 4 ಮಕ್ಕಳು ಅಲ್ಲೇ ಭಸ್ಮವಾಗುವಂತೆ ಶಪಿಸಿದರು. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಧಾರ್ಮಿಕ ವಿಡಿಯೋಗಳನ್ನು ವೀಕ್ಷಿಸಿ.